ಲಕ್ಷ್ಮಿ ಇದ್ದಂಗಿದ್ದೀನಿ. ನಮಸ್ಕಾರ, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಟೇಸ್ಟ್ ಆಫ್ ಉಪಹಾರದಲ್ಲಿ ಇವತ್ತಿನ ಏನು ವಿಷಯ ಅಂದರೆ ತುಂಬ ಇಂಪಾರ್ಟೆಂಟ್ 4 ವಿಷಯಗಳು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಇಷ್ಟು ವರ್ಷದ ಒಂದು 20 ವರ್ಷದ ಅನುಭವ, 20 ವರ್ಷದಿಂದ ನಾನು ಏನೇನು ಮಾಡಿದ್ದೀನಿ, ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ಒಳ್ಳೇದು ಮಾಡಿದೆ, ಇದನ್ನೆಲ್ಲ ನಿಮಗೆ ಅಂದರೆ ನನ್ನ ತಪ್ಪುಗಳನ್ನ ಹೇಳ್ತೀನಿ. ನಾನೇನು ಸಕ್ಸಸ್ ಆಗಿದ್ದೀನಿ ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ ನೀಟಾಗಿ ವಿವರವಾಗಿ. ಈ ಒಂದು ವಿಡಿಯೋದಲ್ಲಿ ಎಲ್ಲ ವಿಷಯಗಳಿದೆ. ವಿಡಿಯೋ ಚಿಕ್ಕದಾದರೂ ವಿಷಯ ದೊಡ್ಡದಾಗಿದೆ. ಹಂತವಾಗಿ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡ್ಕೊಳ್ಳಿ. ಕ್ಯಾಟ್ರಿಂಗ್ ಆರ್ಡರ್ ಸಕ್ಸಸ್ ಆಗಬೇಕು ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಆರ್ಡ್ರ್ ಒಪ್ಪಿಸಿದ್ರಲ್ಲ ಕಸ್ಟಮರು, ಅವರು ಕರೆಕ್ಟಾಗಿ ನಿಮ್ಮ ದುಡ್ಡನ್ನು ಕೊಡ್ತಾ ಇದ್ದಾರಾ ಅಂತ ನೋಡ್ಕೊಳ್ಳಿ. ಇವತ್ತು ನಾನು ಕ್ಯಾಟ್ರಿಂಗ್ ಆರ್ಡರ್ ಮಾಡಿದ್ನಲ್ಲ, ಇವರು ತುಂಬ ಜೆನ್ಯೂನ್, ಏನು ಮಾತಾಡಿದ್ವೋ ಅದನ್ನು ಕೊಟ್ಟರು. ಮತ್ತು ಇದೇ ಥರ ಕಸ್ಟಮರ್ ಎಲ್ಲ ಸಮಯದಲ್ಲೂ ಎಲ್ಲ ಥರ ಸಿಗೋದು ಇಲ್ಲ. ಯಾಕೆ ಗೊತ್ತಾ, ನಾವು ಎಷ್ಟೋ ಕಷ್ಟಪಟ್ಟು ಶ್ರಮಪಟ್ಟು ದುಡ್ಡು ಹಾಕಿ ಎಲ್ಲಿಂದ ತಂದು ಹುಡುಗನ್ನೆಲ್ಲ ಕರ್ಕೊಂಬಂದು ಎಷ್ಟೆಲ್ಲ ಕಷ್ಟಪಟ್ಟು ಒಂದು ಕ್ಯಾಟ್ರಿಂಗ್ ಆರ್ಡರ್ ಮಾಡ್ತೀವಿ. ಅದರಿಂದ ನಮಗೆ ಆ ದುಡ್ಡು ಸರಿಯಾಗಿ ಬರಲಿಲ್ಲ ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, 4ನೇ ಮಾತಿನಲ್ಲಿ ಇನ್ನೂ ಒಂದು ಮಾತು ಸೇರಿಸ್ತಾ ಇದ್ದೀನಿ. 5ನೇ ಮಾತು, ನೀವು ಯಾವುದೇ ಕ್ಯಾಟ್ರಿಂಗ್ ಮಾಡಿರಿ, ನಿಮ್ಮ ನಂಬಿಕೆ ಅಂದರೆ ನೀವು ಅವ್ರ ಮೇಲೆ ಇಟ್ಟಿರ್ತೀರಲ್ಲ ನಂಬಿಕೆ, ಅದು ಅವ್ರು ಉಳಿಸ್ಕೊತಾರೆ ಅಂತ ನಿಮಗೆ ಗ್ಯಾರಂಟಿ ಆದರೆ ದುಡ್ಡು ನಾಳೆ ಕೊಡ್ತೀನಿ ಅಂತಾರಲ್ಲ, ಅವ್ರನ್ನ ಒಪ್ಕೊಳ್ಳಿ. ಇನ್ನು ಕೆಲವ್ರು ಇರ್ತಾರೆ, ನಾಳೆ ಕೊಡ್ತೀನಪ್ಪ, ಸಾಯಂಕಾಲ ಕೊಡ್ತೀನಪ್ಪ ಅಂತ, ಅಂಥವ್ರನ್ನ ಖಂಡಿತವಾಗ್ಲೂ ಒಪ್ಕೊಬೇಡಿ. ಅಲ್ಲೇ ಕುತ್ಕೊಂಡಿದ್ದು ದುಡ್ಡು ತೊಗೊಂಬನ್ನಿ. ಇವತ್ತು ನಾನು ಕ್ಯಾಟ್ರಿಂಗ್ ಆರ್ಡರ್ ಮಾಡಿದ್ನಲ್ಲ, ಇವ್ರು ತುಂಬ ಜೆನ್ಯೂನು, ಅಲ್ಲೇ ಡೀಲ್ ಮಾಡಿಬಿಟ್ರು. ಕೆಲವರು ಆದರೆ ಆಮೇಲೆ ಬನ್ನಿ, ಹಾಗೆ ಬನ್ನಿ, ಇಲ್ಲಿ ಬನ್ನಿ, ಇದಾಗಿಲ್ಲ ಅಂತೇಳಿ ಓಡಾಡ್ತಾರೆ. ಒಂದು ಕ್ಯಾಟ್ರಿಂಗ್ ಆರ್ಡ್ರಿಗೆ ಸಕ್ಸಸ್ ಮಾಡಬೇಕಾದ್ರೆ ನಾವು ಎಷ್ಟೆಲ್ಲ ಶ್ರಮ ಪಟ್ಟಿರ್ತೀರಿ, ಎಷ್ಟು ಹುಡುಗರನ್ನ, ಎಷ್ಟು ಕೆಲಸ, ಎಷ್ಟು ಆಟೋ, ಎಷ್ಟು ಮಾರ್ಕೆಟೆಲ್ಲ ತಿರುಗಿ ಎಷ್ಟೆಲ್ಲ ಪಟ್ಟು ಶ್ರಮ ವಹಿಸಿರ್ತೀವಲ್ಲ, ಕೆಲವರು ಓಡಾಡಿಸ್ಬಿಡ್ತಾರೆ. ಅಂಥ ಕಸ್ಟಮರ್ನ ಮಾಡಬೇಡಿ, ಆಗ ನಮಗೆ ತುಂಬ ಕಷ್ಟ ಆಗ್ಬಿಡ್ತದೆ. ಈಗ ಇನ್ನು 3 ವಿಷಯಗಳಿದ್ದಾವೆ. 3 ವಿಷಯ ಅಂದರೆ ಏನು ಗೊತ್ತಾ, ನೀವು ಅಡುಗೆ ಕ್ಯಾಟ್ರಿಂಗ್ ತೊಗೊಂಡಿರ್ತೀರ ಅಂದರೆ ಅದು ಅಡುಗೆನ ಚೆನ್ನಾಗಿ ಮಾಡಿಸ್ಬೇಕು. ಯಾರು ಅಡುಗೆ ಚೆನ್ನಾಗಿ ಮಾಡ್ತಾರೋ ಅದೇ ಬಟ್ರನ್ನೇ ಹಿಡ್ಕೊಂಬಂದು ಮಾಡಿಸ್ಬೇಕು. ಆಮೇಲೆ ನೀವು ಟೇಸ್ಟ್ ಮಾಡಬೇಕು. ಅವ್ರು ಏನು ಮಾಡಿದಾರಲ್ಲ ಅದನ್ನು ನೀವು ಸ್ವಯಂ 3 ಸರಿ 4 ಸರಿ ಟೇಸ್ಟ್ ಮಾಡಿ, ಉಪ್ಪು ಖಾರ ಟೇಸ್ಟ್ ಮಾಡಿ, ಪ್ರತಿಯೊಂದು ಚೆನ್ನಾಗಿದೆಯಾ ಅಂತ ನೋಡಿ ಆಮೇಲೆ ಎತ್ಕೊಂಡು ಹೋಗ್ಬೇಕು. ಆಮೇಲೆ ಟೈಮ್ ಸರಿಯಾಗಿ ಎತ್ಕೊಂಡು ಹೋಗ್ಬೇಕು. ನಾನಿವತ್ತು ತೊಗೊಂಡೋದ್ನಲ್ಲ, ಟೈಮ್ ಸರಿಯಾಗಿ ತೊಗೊಂಡೋಗ್ಲಿಲ್ಲ, ಅರ್ಧ ಗಂಟೆ ಲೇಟ್ ಆಯಿತು. ಅಂದರೆ ನನ್ನ ಅದೃಷ್ಟ ಚೆನ್ನಾಗಿದೆ, ಊಟ ಚೆನ್ನಾಗಿದೆ ಅಂತೇಳಿ ನನಗೆ ಅವರು ಫಸ್ಟ್ ಏನು ಹೇಳಿದ್ರು, ಲೇಟ್ ಆಯಿತು ಅಂದ್ರಲ್ಲ, ಅದನ್ನು ಬಿಟ್ಬಿಟ್ಟು ಊಟ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಅವರು ಆ ಗಮನ ಕೊಟ್ಟರು. ಇದು ನನಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಆಮೇಲೆ ಕ್ಯಾಟ್ರಿಂಗ್ ಆರ್ಡರ್ಗೆ ಏನೇನು ಮಾಡಿರ್ತೀರ ಇದನ್ನೆಲ್ಲ ನೀಟಾಗಿ ಬರೆದಿಟ್ಕೊಂಡು ತೊಗೊಂಡು ಹೋಗ್ಬೇಕು. ಕೆಲವು ಸರಿ ಅದು ಮರ್ತೋದ್ವಿ, ಇಲ್ಲಿ ಮರ್ತೋದ್ವಿ ಅಂದರೆ ಅಲ್ಲಿ ಹೋಗಿ ಹುಡ್ಕೋಕೆ ಹೋದರೆ ಕಷ್ಟ ಆಗ್ಬಿಡುತ್ತೆ. ನಾನು ಹಂಗೆ ಮಾಡಿದೆ, 2-3 ಪದಾರ್ಥಗಳನ್ನ, ವಸ್ತುಗಳು ಮರ್ತೋದೆ, ಅಲ್ಲಿ ಹೋಗಿ ಒದ್ದಾಡಬೇಕಾಗಿತ್ತು. ಅವ್ರಿಗೆ ಫಸ್ಟಲ್ಲೇ ಏನು ಹಿಂಗೆ ಮಾಡಿದ್ರೆ ಅಂದರು. ಆಮೇಲೆ ಫಸ್ಟ್ ಬಂದು ಊಟ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅದನ್ನು ಮರ್ತೋದ್ರು. ಆಮೇಲೆ ನನ್ನ ಪಾರ್ಟಿ ಖುಷಿಪಟ್ಟರು, ಊಟ ಚೆನ್ನಾಗಾಗಿದೆ ಅಂತೇಳಿ ಎಲ್ಲರೂ ಅದನ್ನು, ನಾನು ಏನೇನು ತಪ್ಪುಗಳಿತ್ತೋ ಅದನ್ನೆಲ್ಲ ಕ್ಷಮಿಸ್ಬಿಟ್ರು ಅವರು. ಈ ವಿಷಯನ ನಿಮಗೆ ಚೆನ್ನಾಗಿ ಒತ್ತಿ ಯಾಕೆ ಹೇಳ್ತಾ ಇದ್ದೆ ಅಂದರೆ, ಒಂದು ಕ್ಯಾಟ್ರಿಂಗ್ ಆರ್ಡರ್ ಸಕ್ಸಸ್ ಮಾಡಬೇಕು ಅಂದರೆ ನಿಮ್ಮ ಊಟ ಚೆನ್ನಾಗಿರ್ಬೇಕು ಫಸ್ಟು. ಯಾಕೆ ಗೊತ್ತಾ, ಅವ್ರ ಮದುವೆ ಆಗಲಿ, ಕಾರ್ಯಕ್ರಮ ಆಗಲಿ, ಏನಾಗಲಿ, ಅದು ಹೆಂಗನಾಗಿರಲಿ, ಊಟ ಚೆನ್ನಾಗಿದೆ ಅಂದರೆ ಆ ಕಾರ್ಯಕ್ರಮ ಸೂಪರ್. ಊಟ ಚೆನ್ನಾಗಿಲ್ಲ ಅಂದರೆ ಆ ಕಾರ್ಯಕ್ರಮ ಅದು ಎಷ್ಟೇ ಚೆನ್ನಾಗಾಗಿದ್ರೂ ಅದು ಮಜಾ ಬರೋದಿಲ್ಲ. ಊಟ ಚೆನ್ನಾಗಿಲ್ಲಪ್ಪ, ಇದೇನೋ ಫಂಕ್ಷನ್ ಚೆನ್ನಾಗಿತ್ತು, ಊಟ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೆಸರು ಬಂದ್ಬಿಡುತ್ತೆ. ಆಮೇಲೆ ಲೈಫಲ್ಲಿ ನಿಮ್ಗೆ ಇನ್ನೂ ಸರಿ ಆ ಕ್ಯಾಟ್ರಿಂಗ್ ಆರ್ಡರ್ ಸಿಗೋದೇ ಇಲ್ಲ. ಇವತ್ತು ನನಗೆ ಕ್ಯಾಟ್ರಿಂಗ್ ಆರ್ಡರ್ ಸಿಕ್ಕಿದೆಯಲ್ಲ, ಆರ್ಟಿಕಲ್ಚರಲ್ಲಿ ಒಂದು ಸಲ ಈ ಸಾರು ಬಂದು ಊಟ ಮಾಡಿದರು, ಊಟ ಚೆನ್ನಾಗಿದೆ ಅಂತೇಳಿ ನನಗೆ ಆರ್ಡರ್ ಕೊಟ್ಟರು. ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲಿಲ್ಲ. ಅಲ್ಲಿ ಅನಿಲ್ ಸರ್ ಅಂತ ಇದ್ದರು, ಎಲ್ಲಿ ಆರ್ಟಿಕಲ್ಚರಲ್ಲಿ, ಅಲ್ಲಿ ಇವರು ಒಂದು ಪ್ರೋಗ್ರಾಮ್ ಬಂದಿದ್ದರು ಸಾರು, ಅಲ್ಲಿ ಊಟ ಮಾಡಿದರು. ಅದನ್ನು ನೆನಪಿಟ್ಕೊಂಡು ಅವರು ಅನಿಲ್ ಸರ್ಗೆ ಫೋನ್ ಮಾಡಿ, ಅವ್ರ ಹತ್ರ ನಂಬರ್ ತೊಗೊಂಡು ಅನಿಲ್ ಸರ್ ನನಗೆ ಫೋನ್ ಮಾಡಿ, ಸರ್ ಹಿಂಗೆ ಊಟ ಬೇಕಂತ ಮಾತಾಡ್ಕೊಳ್ಳಿ ಅವ್ರ ಹತ್ರ ಅಂತೇಳಿ. ಈ ರೀತಿಗೆ ಅಂದರೆ ಇದು ಮೌತ್ ಪಬ್ಲಿಕ್ಸಿಟಿ ಅಂತ ಹೇಳ್ತಾರಲ್ಲ, ಮೌತ್ ಪಬ್ಲಿಕ್ಸಿಟಿ ನಿಮಗೆ ಆದ್ರೇ ನೀವು ಬಿಸ್ನೆಸ್ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಅದರ್ವೈಸ್ ನೀವು ಎಷ್ಟೇ ಅಡ್ವರ್ಟೈಸ್ ಮಾಡಿದ್ರೂ ಬಿಸ್ನೆಸ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ 4 ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಡೀಲ್ ಮಾಡೋ ಕಸ್ಟಮರು ಜೆನ್ಯೂನ್ ಅಂದರೆ ನಿಮ್ಮ ಟೈಮ್ ಸರಿಯಾಗಿ ದುಡ್ಡು ಕೊಟ್ಬಿಡ್ಬೇಕು. 2ನೇದು ನೀವು ಟೈಮ್ ಸರಿಯಾಗಿ ತೊಗೊಂಡೋಗಿ ಕೊಡಬೇಕು. 3ನೇದು ನೀವು ಕೊಡೋ ಊಟ ಚೆನ್ನಾಗಿರಬೇಕು. 4ನೇದು ನೀವು ಫಸ್ಟು ಲೀಸ್ಟ್ ಮಾಡಿ ತದನಂತರ ಅಲ್ಲಿಗೆ ಹೋಗಬೇಕು. ಆಮೇಲೆ 5ನೇದು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಮಾಡಿರ್ತೀರ, ಆ ಲಾಭ ದುಡ್ಡಾಗಲಿ ಹಾಗೆ ಖರ್ಚು ಮಾಡೋಂಗಿಲ್ಲ. ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ ಮಾರ್ಕೆಟಲ್ಲಿ ಹಾಕಿ ಅಲ್ಲಿ ತಿಳ್ಕೊಳ್ಳಿ. ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಅಲ್ಲಿನ ವಿಷಯಗಳೆಲ್ಲ ನಿಮಗೆ ಚೆನ್ನಾಗಿ ಅರ್ಥ ಆದಮೇಲೆ, ನಾನು ಹೇಳ್ದಂತ ನೀವು ಮಾಡಬೇಡಿ. ನನ್ನ ಅನುಭವ, ನಾನು ಮಾಡ್ತಾಯಿದ್ದೀನಿ, ನಾನು ಸಂಪಾದನೆ ಮಾಡ್ತಾಯಿದ್ದೀನಿ, ಆದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಚೆನ್ನಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ತದನಂತರ ನಿಮ್ಮ ಸ್ವಯಂ ಇಚ್ಛೆಯಿಂದ ನೀವು ಮಾಡಬೇಕು ಆ ಕೆಲಸ. ಆಗ ನೀವು ಅಲ್ಲಿಂದ ಸಂಪಾದನೆ ಮಾಡಿರೋ ದುಡ್ಡು ಇದೆಯಲ್ಲ, ನಿಮ್ಮನ್ನು ಒಳ್ಳೆ
ಒಳ್ಳೆ ಸ್ಥಾಯಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಕ್ಯಾಟ್ರಿನ್ ಆಡೋದು ದೊಡ್ಡ ವಿಷಯ ಅಲ್ಲ, ಕ್ಯಾಟ್ರಿನ್ ಆಡೋದು ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಸಂಪಾದನೆ ಮಾಡಿ ಹೂಡಿಕೆ ಮಾಡಿ ಮತ್ತಷ್ಟು ಸಂಪಾದನೆ ಮಾಡ್ತಿರಲ್ಲ ಅದು ತುಂಬ ದೊಡ್ಡ ವಿಷಯ. ಕಷ್ಟಪಟ್ವಿ, ದುಡಿದ್ವಿ, ಬಂತು, ಖರ್ಚು ಬಿಟ್ಟು ಅವ್ರು ಕೊಟ್ಟೆ ಇವ್ರು ಕೊಟ್ಟೆ ಖಾಲಿ ಆಗೋಯ್ತು ಅಂದರೆ ಏನು ಮಾಡೋಕ್ಕಾಗುತ್ತೆ. ನಮ್ಮ ಮದುವೆ ಹೆಣ್ಣು ಮದುವೆ ಗಂಡು ನೋಡಿ ಎಷ್ಟು ನವನವರಿಕೆಯಿಂದ ಇದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ. ಮೇಡಮ್ ಹೆಸರು ಲಕ್ಷ್ಮಿ ಅಂತ ನಾನು ಹೀರೋಗಿ ಹೇಳಿದೆ, ಮೇಡಮ್ ನೀವು ಲಕ್ಷ್ಮಿ ಥರ ಕಾಣಿಸ್ತಾ ಇದೆ ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಹೌದು ನಾನು ಲಕ್ಷ್ಮಿನೇ, ನನ್ನ ಹೆಸರು ಲಕ್ಷ್ಮಿನೇ ಅಂತ. ಸೊ ಓವರ್ ಆಲ್ ಕ್ಯಾಟ್ರಿನ್ ಆರ್ಡರ್ ನಾನು ತುಂಬ ಚೆನ್ನಾಗಾಯಿತು, ಒಳ್ಳೆ ದುಡ್ಡು ಬಂತು, ಪರವಾಗಿಲ್ಲ. ಸಾರ್ ನನಗೆ ಏನು ಹೇಳಿದ್ರಲ್ಲ ಅಷ್ಟು ದುಡ್ಡು ಕೊಟ್ಟರು, ದೇವ್ರ ದಯೆಯಿಂದ ಸಾರ್ ಇವ್ರ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಿದ್ದೀರ ಅಂತೇಳಿ ಥ್ಯಾಂಕ್ಸ್ ಹೇಳಿ. ಸೊ ನನ್ನ ವಿಡಿಯೋನು ಚೆನ್ನಾಗಾಗಿದೆ, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡೋದು, ಕಮೆಂಟ್ ಕೊಡೋದು, ಶೇರ್ ಮಾಡಿ. ಕ್ಯಾಟ್ರಿನ್ ಆರ್ಡರ್ ಬಗ್ಗೆ ನಿಮ್ಗೇನಾದರೂ ನಾಲೆಜ್ ಬೇಕು ಅಂದರೆ ನನಗೊಂದು ಕಾಮೆಂಟ್ ಹಾಕಿ. ಕ್ಯಾಟ್ರಿನ್ ಆರ್ಡರ್ಗಳು ಏನೆಲ್ಲ ಸಕ್ಸಸ್ ಆಗಬೇಕು ಅಂದರೆ ಎಷ್ಟೊಂದು ವಿಷಯಗಳಿದೆ, ಅದರಲ್ಲಿ ಯಾವ್ದಾದ್ರು ನಿಮ್ಗೆ ಬೇಕು ಅಂದರೆ ನನಗೊಂದು ಕಾಮೆಂಟ್ ಹಾಕಿ. ಮತ್ತು ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಲಾಭ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ನ ಮಾಡಿ, ಸಂಪಾದನೆ ಮಾಡಿ, ಆಮೇಲೆ ಖರ್ಚು ಮಾಡಿ. ಜೀವನದಲ್ಲಿ ಕಷ್ಟಪಡೋದು ದೊಡ್ಡ ವಿಷಯ ಅಲ್ಲ, ಸಂಪಾದನೆ ಮಾಡಿರೋ ಹಣನ ಮತ್ತಷ್ಟು ಸಂಪಾದನೆ ಮಾಡಿ ಖರ್ಚು ಮಾಡೋದು ದೊಡ್ಡ ವಿಷಯ. ಸೊ ಟೇಕ್ ಕೇರ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಈ ಶುಭ ಜೋಡಿಗೆ, ಹೊಸ ಜೋಡಿಗೆ ಶುಭವಾಗಲಿ. ನಿಮ್ಮೆಲ್ಲರಿಗೂ ಕಲ್ಯಾಣ ಮಸ್ತು. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.